ಮಕ್ಕಳ ದಿನಬಳಕೆಗಾಗಿ ನಿರ್ಮಿಸಲಾದ ನೀರಿನ ಟ್ಯಾಂಕ್ ದಿಢೀರಾಗಿ ಸ್ಫೋಟಗೊಂಡಿದೆ. ಇದರಿಂದ ಆಗುವಂತಹ ಅನಾಹುತವೂ ಕೂಡ ತಪ್ಪಿದೆ. ಶಾಲಾ ಮಕ್ಕಳು ಭಾರಿ ಅನಾಹುತದಿಂದ ಜಸ್ಟ್ ಪಾರಾಗಿದ್ದಾರೆ. ಅಥಣಿ ತಾಲೂಕಿನ ಕಿಳೆಗಾಂವ್ ಗ್ರಾಮದ ಸರ್ಕಾರಿ ಕನ್ನಡ ಹಾಗೂ ಮರಾಠಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಳೆದ 4 ವರ್ಷಗಳ ಹಿಂದೆ LIC ಸಂಸ್ಥೆಯ ಸಹಾಯಧನದಿಂದ ನಿರ್ಮಿಸಲಾದ ನೀರು ಶೇಖರಣೆ ಘಟಕ ಇತ್ತು. ಇದು ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಿದೆ. ಗೋಡೆಯ ಸ್ಫೋಟದ ರಭಸಕ್ಕೆ ಶಾಲಾ ತಡೆಗೋಡೆ ಕುಸಿದು ಬಿದ್ದಿದೆ. ಇಲ್ಲಿ ಆ ಸಂದರ್ಭದಲ್ಲಿ ಯಾವುದೇ ಮಕ್ಕಳು ಹೊರಗಡೆ ಇರದೇ ಇದ್ದಿರುವಂತಹ ಕಾರಣದಿಂದ ಒಂದು ಅನಾಹುತ ತಪ್ಪಿದೆ. ಇಲ್ಲಿ ಗುತ್ತಿಗೆದಾರನ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಬೆಳಗ್ಗೆ 10:30 ಈ ಘಟನೆ ನಡೆದಿದೆ. ನೀರಿನ ಟ್ಯಾಂಕ್ ಬಳಿ ವಿದ್ಯಾರ್ಥಿಗಳು ಇಲ್ಲದ ಕಾರಣ ಯಾವುದೇ ಅವಘಡ ಸಂಭವಿಸಿಲ್ಲ. ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಈ ಅವಘಡ ಸಂಭವಿಸಿರುವ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶಶಿಧರ್ ಕೊಗಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಮುಂಜಾನೆ 11:30 ಗಂಟೆಗೆ ಸರ ಟಾಕಿ ಬ್ಲಾಸ್ಟ್ ಆಗಿದೆ ಅಂತೇಳಿ ನಮಗೆ ಫೋನ್ ಮಾಡಿದ್ದಾರೆ ಸರ್. ಅಲ್ಲಿ ಗುಡಿಯಲ್ಲಿ ಇದ್ದೀವಿ ನಾವು. ಇಲ್ಲಿ ಬಂದು ನೋಡೋಕ್ಕಾಗಿನ ಪೂರ ಎಲ್ಲ ಇದನ್ನಾಗಿತ್ತು ರೀ. 12 ಗಂಟೆಗೆ ಮಕ್ಕಳನ್ನ ರೆಸ್ಟಿಗೆ ಬಿಡ್ತಾರೆ ಸರ್. ಅರ್ಧ ತಾಸು ಇದನ್ನಾಗಿದ್ರೆ ಮಕ್ಕಳ ಜೀವಕ್ಕೆ ಅನಾಹುತ ಐತ್ರಿ ಸರ್. ಅದಕ್ಕೇನೋ ಅದೃಷ್ಟ ವಶ ಆಗ್ತದೆ. ಇವತ್ತು ಅಪಾಯದಿಂದ ಮಕ್ಕಳು ಪಾರಾಗ್ಯಾರ ಅಂತೇಳಿ. ಇದು 6 ವರ್ಷ ಆಯ್ತು ರೀ ಸರ್ ಕಟ್ಟಿ. 5,000 ಲೀಟ್ರ್ ನಂಗೆ ಪಕ್ಕಾ ಮಾಹಿತಿ ಇಲ್ಲ ರೀ. 5,000 ಲೀಟ್ರ್ ನೋಡ್ರಿ, ಅಷ್ಟೊಂದು ಮಾಹಿತಿ ಇಲ್ಲ ಸರ್. LIC ಅನ್ನೋದಂದಾಗ ಆದದ್ದು ಐತ್ರಿ. ಯಾವ್ದು LIC ರೀ. LIC ಅವ್ರು ಕೊಟ್ಟದ್ದು ಸರ್. ಇದ್ರ ಅನುದಾನ ಇನ್ಶೂರೆನ್ಸ್ ಕಂಪ್ನಿಯವ್ರು ಕೊಟ್ಟಾರಿ ಸರ್. ಆದ್ರೆ ಅದನ್ನು ಕೆಲಸ ಮಾಡೋರು ಸರಿಯಾಗಿ ಮಾಡಿಲ್ಲ ಸರ್. ಹಿಂಗೆ ಕೆಲಸ ಮಾಡ್ರೆ ಹಳ್ಳಿಯಾಗ ಹಣ ದುರುಪಯೋಗ ಆಕತ್ರಿ. ಅದಕ್ಕೆ ಅದ್ರ ಬದಲು ಕ್ರಮ ತೊಗೊಳಕ್ಕೆ ಒಂದು ಸ್ವಲ್ಪ ನೀವು ಅದ್ರ ಸಹಾಯ ಮಾಡ್ರಿ ಅಂತ ಹೇಳಿ ನಿಮಗೆ. ಹೆಸರೇನು ರೀ ನಿಮ್ದು? ಬಸವರಾಜ್ ಜಗಳಗಟ್ಟಿ ಅಂತ.